ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ದಿ ಮೀಡಿಯಾ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ಇಂದು ನಾವು ಒಬ್ಬ ಧೈರ್ಯಶಾಲಿ, ಪ್ರಾಮಾಣಿಕ ಮತ್ತು ಸಂವೇದನಾಶೀಲ ಹುಡುಗಿಯ ದಾರಾ ಅವರ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಇವರ ಹೆಸರು ಮತ್ತು ಮೂಲವನ್ನು ನೋಡಿದ್ರೆ ಈ ಕಥೆಯ ನಾಯಕಿ ಹೆಸರು ದಾರಾ ಅಂತ. ವಯಸ್ಸು 27 ವರ್ಷ, ಮೂಲ ಬೆಂಗಳೂರು ಮತ್ತು ಪ್ರಸ್ತುತ ಬೆಂಗಳೂರು ನಗರದಲ್ಲಿಯೇ ವಾಸವಾಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಶಿಕ್ಷಣವನ್ನು ನೋಡಿದ್ರೆ BE ಮುಗಿದಿದೆ ಅಂತೆ. ಹಾಗೆ ಕೆಲಸ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಿಷ್ಠೆ ಮತ್ತು ಸಮರ್ಪಕ ಕೆಲಸಕ್ಕೆ ಮಾಡುತ್ತಾಳೆ. ಹಾಗೆ ಬಂಧುಗಳ ಜೊತೆ ಸ್ನೇಹಪರ ಸಂಬಂಧ, ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ, ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನಲ್ಲಿ ಸೇವೆಯನ್ನು ಕೂಡ ಮಾಡುತ್ತಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಓದು, ಯೋಗ ಮತ್ತು ಸಂಸ್ಕೃತಿಯಲ್ಲಿ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ದಾರಾ 4 ವರ್ಷದ ಹಿಂದೆ ತಮ್ಮ ಮೊದಲ ಮದುವೆ ಜೀವನದಲ್ಲಿ ಭಿನ್ನಾಭಿಪ್ರಾಯದಿಂದಾಗಿ ವಿಚ್ಛೇದನ ಅನುಭವಿಸಿದರು. ಈ ಸಮಯದಲ್ಲಿ ಅವಳು ಮನಸ್ಸಿನಲ್ಲಿ ನಿಂದನೆ ಮತ್ತು ಒಂಟಿತನ ಅನುಭವಿಸಿದರು. ತನ್ನ ಕರಿಯರ್ ಮತ್ತು ಕುಟುಂಬ ಬೆಂಬಲದಿಂದ ಮುನ್ನಡೆದಳು ಎಂದು ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇಂತಹ ಪ್ರೊಫೈಲ್ಗಳ ಡೀಟೇಲ್ಸ್ ಅಥವಾ ಫೋನ್ ನಂಬರ್, ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದರೆ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ದರು, ವ್ಯವಸ್ಥಾಪಕ, ತಾಯಿ ಗೃಹಿಣಿ, ಒಂದು ಅಣ್ಣ ಕೂಡ ಇದ್ದಾನೆ, ವಿಜ್ಞಾನಿ, ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ತಿಳಿಸಿದ್ದಾರೆ. ದಾರಾ ತನ್ನ ಕುಟುಂಬದ ಜೊತೆ ರಂಗಶೆಟ್ಟಿನಲ್ಲಿ ವಾಸವಾಗಿದ್ದಾಳೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮೊದಲ ಮದುವೆಯ ಕುರಿತು ಮಾಹಿತಿಯನ್ನು ಕೂಡ ಹೇಳಿಕೊಂಡಿದ್ದಾರೆ. ಮೊದಲ ಮದುವೆ ಪ್ರೀತಿಯ ಆಧಾರದ ಮೇಲೆ ನಡೆದಿದ್ದರೂ ವ್ಯಕ್ತಿತ್ವ ಮತ್ತು ಜೀವನ ಮೌಲ್ಯಗಳ ವ್ಯತ್ಯಾಸದಿಂದಾಗಿ ಸಂಬಂಧ ಮುರಿದು ಹೋಯಿತು ಎಂದು ಹೇಳಿಕೊಂಡಿದ್ದಾರೆ. ಎರಡೂ ಕುಟುಂಬಗಳು ಬುದ್ಧಿವಂತಿಕೆಯಿಂದ ವಿಚಾರ ಮಾಡಿ ವಿಚ್ಛೇದನಕ್ಕೆ ಒಪ್ಪಿಕೊಂಡರು ಎಂದು ತಿಳಿಸಿದ್ದಾರೆ. ಹಾಗೆ ಅವರಿಗೆ ಈಗ ಬೇಕಾದಂತಹ ಗಂಡು ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ದಾರಾ ಅವರಿಗೆ ಬೇಕಾದಂತಹ ಸಂಗಾತಿ ವಯಸ್ಸು 28ರಿಂದ 35 ವರ್ಷ ಆಗಿರಬೇಕಂತೆ. ಸ್ಥಿರ ಉದ್ಯೋಗ, ಪ್ರಾಮಾಣಿಕ ಮತ್ತು ಪ್ರೀತಿ ತುಂಬಿದ ವ್ಯಕ್ತಿಯಾಗಿರಬೇಕಂತೆ. ಹಾಗೆ ಕುಟುಂಬ ಮೌಲ್ಯಗಳಿಗೆ ಗೌರವ ಕೊಡುವವರು, ಕುಡಿತ ಅಥವಾ ಧೂಮಪಾನ ಹ್ಯಾಬಿಟ್ಸ್ ಇಲ್ಲದವರು, ಹಾಗೆ ಜೀವನವನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿ ತುಂಬಿದ ವ್ಯಕ್ತಿ ಬೇಕು ಎಂದು ಕೇಳಿಕೊಂಡಿದ್ದಾರೆ. ಕೊನೆಯ ಆಹ್ವಾನ: ದಾರಾ ಅವರ ಬದುಕಿನ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ. ಅವರು ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರೀತಿ ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ. ಸರಿಯಾದ ಸಂಗಾತಿಯನ್ನ ಹುಡುಕುತ್ತಾ ಅವರ ಮುಂದೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ದಾರಾ ಅವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೇವೆ. ಧನ್ಯವಾದಗಳು.